ದಿವಸ ಒಬ್ಬೊಬ್ರಾಗ ಇರ್ತೀನಿ ಅಂದ್ರೆ ನಮ್ಮೆಲ್ಲ ಕೇಸ್ ಆಯ್ತದೆ. ನೀವು ಹೇಳೋ ಪ್ರಶ್ನೆಗೆ ನಾನು ಓಡಾಡಕ್ಕೆ ಕೇಳಿದ್ರು. ನೀವೇ ತಾನು ಹೇಳಿದ್ರು ಒಂದು ದಿವಸ ಒಬ್ಬೊಬ್ರು ಇರ್ತೀನಿ ಅಂತ. ಬಿಗ್ ಬಾಸ್ ಮನೇಲಿದ್ದಾಗ ಆ ಒಂದು ಕೆಲಸ ನಾನು ಮಾಡಬಾರ್ದಾಗಿತ್ತು ಅಂತಂದ್ರೆ ಯಾವ್ದಾರ ಇದೆಯಾ? ಅಂದರೆ ನಾನೇ ವಿನ್ನರ್ ಆಗಬೇಕಾಗಿತ್ತು, ನನಗೆ ಅದು ಕೊಟ್ಟಿಲ್ಲ. ಇವತ್ತು ಓಪನಾಗಿ ಹೇಳ್ತಾ ಇದ್ದೀನಿ, ಇನ್ನು ನನಗಿಂತ ಬಿಗ್ ಬಾಸಲ್ಲಿ ನನ್ನ ಸೀಸನಲ್ಲಿ ಯಾರೂ ಚೆನ್ನಾಗಿ ಆಡಿಲ್ಲ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಅಲ್ಲಿರೋರ್ಗೂ ಗೊತ್ತು. ಯಾವ ಪ್ರೋಮೋ ನೋಡ್ರು ಆರ್ಯವರ್ಧನ್, ಯಾವ ಗೇಮ್ ನೋಡ್ರು ಆರ್ಯವರ್ಧನ್. ಅಡುಗೆ ನಾನು, ಸ್ವಿಮ್ಮಿಂಗ್ ನಾನು, ಟಾಸ್ ನಾನು, ಮಾತು ನಾನು, ಸಕಲವಲ್ಲವೂ ನಮ್ಮ ಭಗವಂತ ಕೊಟ್ಟಿದ್ದ. ನಾನು ಬೇಕು ಅಂತ ಆಡಿಲ್ಲ. ಇವಾಗ ನಂಗಾಗಿದ್ರೆ ಕೆಣಕ್ಕೊಂದು ಮಾಡೋದಾದ್ರೆ ತುಂಬ ಮಾತಾಡೋದು, ಗಿಲ್ಲಿಯಾಗಿ ಸಿಲ್ಲಿಯಾಗಿ ಮಾತಾಡ್ಬಿಡು ನಾವು. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಇದು ರ್ಯಾಪಿಡ್ ಫೈರ್ ಕ್ವಶನ್ ಗುರುಗೆ. ಒಂದಿನ ನಿಮ್ಮ ಜ್ಯೋತಿಷ್ಯ ಶಕ್ತಿ ಏನಾದರೂ ಕಾಣೆ ಆಗ್ಬಿಟ್ರೆ ಏನು ಮಾಡ್ತೀರಾ? ಅದು ಆಗೋದೇ ಇಲ್ಲ. ಅಲ್ಲ, ಒಂದು ದಿವಸ ಆಗೋಯ್ತು ಅಂತಂದ್ರೆ ಅದು ನಾನು ಇಲ್ಲದೇ ಇರೋ ಭೂಮಿಲಿ ಅವತ್ತಾಗುತ್ತೆ. ಅಲ್ಲಿವರೆಗೂ ನಾನು ಬಿಟ್ಟು ಹೋಗಲ್ಲ. ನಾನು ಪ್ರಪಂಚದಲ್ಲಿ ಇದಕ್ಕಾಗೆ ಹುಟ್ಟಿದ್ದೀನಿ. ಎಲ್ಲರೂ ಕೂಡ ಒಂದೊಂದು ವೃತ್ತಿ ಹುಟ್ಟಾರಲ್ವ, ನಾನು ಈ ವೃತ್ತಿಗಾಗೆ ಹುಟ್ಟಿರೋದು. 100% ನಾನು ಹೇಳ್ದಂಗೆ ಪ್ರಪಂಚ ನಡೆಯೋದು, ನಾನು ಹೇಳ್ದಂಗೆ ಪ್ರಪಂಚ ನಡೆಯೋದು. ನನಗಿರೋ ನಂಬಿಕೆ. ಒಂದು ಫ್ಲೈಟ್ ಬಿದ್ದರೂ ಕೂಡ ಆರ್ಯವರ್ಧನ್ ಹೇಳಿರ್ತಾನೆ, ಇವತ್ತು ಹಿಂಗೆ ಆಗುತ್ತೆ ಅಂದರೆ ಗೊತ್ತಿರುತ್ತೆ. ನನಗೆ ಗೊತ್ತಿದ್ದಲ್ಲ ಒಂದು ಉಳ್ಕಡಿನೂ ಕೂಡ ಈ ಭೂಮಿಲಿ ಜರಗಕ್ಕಾಗಲ್ಲ. ಒಂಥರ ವಿಷ್ಣು ಇದ್ದಂಗೆ. ಈಗ ನಿಮ್ಮ ಭವಿಷ್ಯನ ನೀವು ಪ್ರೆಡಿಕ್ಟ್ ಮಾಡ್ಕೊಂಡಾಗ ಏನಾರ ಸರ್ಪ್ರೈಸ್ ಆಗಿದ್ದಿದೆಯಾ? 100% ಎಲ್ಲವೂ ನಿಜ ಆಗಿದೆ. ಸರ್ಪ್ರೈಸ್ ಅಲ್ಲ, ನಿಮಗೆ ಸರ್ಪ್ರೈಸ್ ನನ್ನ ಬಗ್ಗೆ ಒಂದೊಂದು 10 ವರ್ಷ ಆದ್ಮೇಲೆ ನನ್ಗೆ ಹಿಂಗಾಗುತ್ತಲ್ಲ ಅಂತ ಸರ್ಪ್ರೈಸ್. ನಾನು ಜೀರೋ ಬ್ಯಾಲೆನ್ಸ್ ಇದ್ದಾಗಲೂ ನಾನು ಹೆಂಡ್ತಿಗೆ ಹೇಳಿದ್ದೆ, ಹಿಂಗೆ ನಾನು ಹಂಗೆ ಇದ್ದೀನಿ, ಮುಂದೇನೂ ಹಂಗೆ ಇರ್ತೀನಿ. ನನ್ನ ಗ್ರಹಗಳು ನನ್ನನ್ನು ಹೆಂಗೆ ಬದುಕಿಸ್ತಾರೆ ಅನ್ನೋದು ಗೊತ್ತು ನನಗೆ, ಹಂಗೆ ಬದುಕ್ತೀವಿ. ಒಬ್ಬ ರಾಜಕಾರಣಿ, ಒಬ್ಬ ಸಿನಿಮಾ ಸ್ಟಾರ್ ಮತ್ತು ಒಬ್ಬ ಕ್ರಿಕೆಟಿಗ, ಇವರಲ್ಲಿ ಒಂದು ದಿನ ಅವ್ರ ಜೊತೆ ನಾನು ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀನಿ? ನನಗೆ ಆ ಕ್ರೇಜೇ ಇಲ್ಲ. ಒಂದಿನ ನಾನು ಹಂಗೆ ಸುಮ್ಮನೆ ನನಗೆ VIP ಕ್ರೇಜ್ ಅಂತ ಸತ್ರು ನನ್ನ ಹಣಗಳಿಲ್ಲ. ನಮ್ಮನ್ನು ಲೂಸ್ ಆಗ್ಬಿಡ್ತೀನಿ ನಾನು. ನನಗೆ ಮಾಡೋ ಕೆಲಸದಲ್ಲೇ ಹೋಗಿದ್ರೆ ನನಗೇನು ಕ್ರೇಜ್? ನನಗೆ ಆ ಸಿನಿಮಾ ಕ್ರೇಜು, ಕ್ರಿಕೆಟು ಇಲ್ಲ. ನಾನು ಕ್ರಿಕೆಟು ಸುಮ್ಮನೆ ನೋಡೋಕೆ ಹೋಗ್ತೀನಿ, ಮಾಡ್ತೀನಿ. ಅದು ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಆ ಥರ VIP ಜೊತೆ ಇರಬೇಕು ಅನ್ನೋ ಆಸಕ್ತಿ ನನಗೆ ಸತ್ರು ಇಲ್ಲ. ಆ ಥರ ಯಾರು ರೂಢಿನೂ ಮಾಡ್ಕೊಬೇಡಿ. ಫಸ್ಟ್ ನಿಮ್ಮನ್ನು ನೀವು ಇಷ್ಟಪಡಿ. ನಾನು ಹೇಳ್ತೀನಿ, ಏನು ಹೇಳಿ, ಫಸ್ಟ್ ನಿಮ್ಮನ್ನು ನೀವು ಇಷ್ಟಪಡಿ. ಅಜಿತ್ ಥರ ನನಗೆ ಫಾಲೋವರ್ಸೇ ಅವನು, ನಮ್ಗೆ ಅಭಿಮಾನನೇ ಬೇಡ ಅಂತಾನೆ ಫಿಲಮ್ ಓಡ್ತಾವೆ. ಏನಕ್ಕೆ ಹೋಗ್ಬೇಕು ಅವ್ರ ಜೊತೆ ಎಲ್ಲ? ಏನಕ್ಕೆ ಮಾಡೋಕ್ಕೆ ಕೆಲಸ ಇಲ್ದಲ್ಲ ಯಾಕೆ ಹೋಗ್ಬೇಕು? ಮಾತಾಡ್ತೀವಿ, ಅವ್ರನ್ನೂ ಫ್ರೀಯಾಗಿ ಬಿಡಬೇಕು. ದಿವಸ ಒಬ್ಬೊಬ್ರಾಗ ಇರ್ತೀನಿ ಅಂದ್ರೆ ನಮ್ಮೆಲ್ಲ ಕೇಸ್ ಆಯ್ತದೆ. ನೀವು ಹೇಳೋ ಪ್ರಶ್ನೆಗೆ ನಾನು ಓಡಾಡಕ್ಕೆ ಕೇಳಿದ್ರು. ನೀವೇ ತಾನು ಹೇಳಿದ್ರು ಒಂದು ದಿವಸ ಒಬ್ಬೊಬ್ರು ಇರ್ತೀನಿ, ಅವ್ರ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಸರ್, ಅವರು ಒಬ್ಬರನ್ನ ಹಿಂಗೆ ಮುಟ್ಟಿದ್ರು ಕೇಸ್ ಆಗುತ್ತೆ, ಬೈದ್ರು ಕೇಸ್ ಆಗುತ್ತೆ. ಯಾಕೆ ಬೇಕು ನಮಗೆ? ಸರಿ, ಇವಾಗ ನಿಮ್ಮ ಬಗ್ಗೆ ಕೇಳಿದ ಅತ್ಯಂತ ವಿಚಿತ್ರ ಪ್ರಶ್ನೆ ಯಾವುದು? ನಿಮ್ಮ ಬಗ್ಗೆ ಅದರ ಫೋನ್ ಕಾಲರ್ ಅವರೆಲ್ಲ ಫೋನ್ ಮಾಡ್ಬಿಟ್ಟು ವಿಚಿತ್ರವಾಗಿರೋ ಒಂದು ಪ್ರಶ್ನೆ ಕೇಳಿದಾರೆ ನಿಮಗೆ ಅಂತಂದ್ರೆ ಯಾವುದು? ಸರ್, ಏನು ಸರ್, ನನ್ನ ಫೋನ್ ಆಫೀಸ್ ಫೋನ್ ನಾನು ರಿಸೀವ್ನೇ ಮಾಡಲ್ಲ. ದೇವ್ರಿಂದ ಕೆಲಸಕ್ಕೆ ಇಟ್ಟಿದ್ದೀನಿ. ಏನು ಹೇಳಿ? ಅಲ್ಲ, ನಿಮಗೆ ಯಾವ್ದಾರ ಒಂದು ವಿಚಿತ್ರವಾಗಿರುವಂತ ಒಂದು ಕ್ವಶನ್ ಬಂದಿದೆ ಅಂತಂದ್ರೆ ಯಾವ್ದು ಅಂತ? ಕ್ವಶನ್ ಅಂತ ಇನ್ನು ಯಾರು ನನಗೆ ಕೇಳಿಲ್ಲ. ನನಗೆ ಬೇಡದಿರೋ ನಾನು ನೋಟ್ಲಾಗ ಹೋಯ್ತಾ ಇರ್ತೀನಲ್ಲ. ಇನ್ನು ನೀವು ನೋಡಿ ಸರ್, ನೀವು 1000 ಹೇಳ್ಬೋದು, ನನಗೆ ಯಾಕೆ ಬೇಕದು? ಯಾವ್ದು ಬೇಕಾದ್ರೆ ಮಾತ್ರ ಇನ್ನಷ್ಟೇ. ನೀವೇನು ನನ್ನನ್ನು ಹೇಳಿ ಅಂತ ಹೇಳ್ತೀರಾ? ಆಯ್ತು. ಬಿಗ್ ಬಾಸ್ ಮನೇಲಿದ್ದಾಗ ಆ ಒಂದು ಕೆಲಸ ನಾನು ಮಾಡಬಾರ್ದಾಗಿತ್ತು ಅಂತಂದ್ರೆ ಯಾವ್ದಾರ ಇದೆಯಾ? ನಾನಾ ಲಾಸ್ಟ್ ಫೈನಲಲ್ಲಿ ನನ್ನ ಕಳಿಸ್ತಾರೆ ಅಂತ ಗೊತ್ತಾಗುತ್ತೆ, ಅವಾಗ ನಾನು ಉಲ್ಟಾ ಕೇಳ್ತೀನಿ. ಬೇಕಂತಲ್ಲ ಉಲ್ಟಾ ಕೇಳ್ತೀನಿ. ನನಗೆ ಗೆಲ್ಲಿಸ್ತಾರೆ ಅಂದ್ರೆ ಇಟ್ಕೊತಾರೆ, ಇಲ್ಲಾಂದ್ರೆ ಕಳಿಸ್ತಾರೆ ಅಂದ್ರೆ ನಾನು ಫಿಕ್ಸಿಂಗಿಗೋಸ್ಕರ ಕೇಳ್ತೀನಿ. ಅದಾಗುತ್ತೆ, ಅದೇ ನಿಜ. ದೊಡ್ಡದಾಗತ್ತಲ್ಲ. ಮುಂದಿದ್ದ ಮುಸಲಂ ಪಂಡು ಅನ್ನೋ ಥರ. ಆಯ್ತು. ಇವಾಗ ನೀವು ನನಗೆ ಇನ್ಸ್ಟಾಗ್ರಾಮ್ ತೋರಿಸಿದ್ರಲ್ವಾ, ಫಾಲೋವರ್ಸ್ ರೀಚ್ ಆಗಿರೋದಲ್ಲ, ಒಂದು ದಿವಸ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗ್ಬಿಟ್ರೆ ಸಡನ್ ಆಗಿ ಏನ್ ಮಾಡ್ತೀರಾ? ನಂಗೇನು ಬೇಜಾರಿಲ್ಲ. ಇನ್ನೊಂದು ಶುರು ಮಾಡ್ತೀರಾ? ನನ್ಗೇನು ಇನ್ಸ್ಟಾಗ್ರಾಮ್ ಇಂದ ಬದುಕಿದ್ನ? ಅಲ್ಲ, ಹೇಳಿದ್ದು ಇವಾಗ ಒಂದಷ್ಟು ನಾನು ಡೈಲಿ ಚಾನಲ್ಗೆ ಬರ್ತೀನಿ, 2 ಚಾನಲ್ಗೆ ಬರ್ತೀನಿ. ಅದೇ ಸಾಕು ಅಂತ. ನನ್ಗೇನು ಆಮೇಲೆ ನಂದು ಎಲ್ಲ ನನಗಾದಂಗೆ ಬೇರೆಯವ್ರಿಗೆ ಆಗುತ್ತೆ. ಹಾಗಾಗಿ ನಾನೇ ಲೇಟಾಗಿ ಬರ್ತೀನಿ ಇರೋದು. ಏನೇಳಿ ಇದೆ ಅಂತ ನಾನು ನುಗ್ಗಕ್ಕೆ ಹೋಗಲ್ಲ. ನುಗ್ಗೋ ಟೈಮಲ್ಲಿ ನುಗ್ಗೇನು. ನನ್ನ ಹತ್ರ ಧೋನಿ ಥರ ಗ್ರೌಂಡಲ್ಲಿ ಇರ್ತೀನಿ, ಲಾಸ್ಟಿಗೆ ಮ್ಯಾಚ್ ವಿನ್ ಮಾಡೋದು. ಫಸ್ಟಿಗೆ ಬಾಲ್ ಬಟ ನೋಡ್ಬಿಟ್ಟು ಕೈಗೆ ಹೋಗಲ್ಲ ನಾನು. ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದು, ನಿಮ್ಮ ಲೈಫ್ನ ಒಂದು ಟ್ವಿಸ್ಟ್ ಟರ್ನಿಂಗ್ ಪಾಯಿಂಟ್ ಅಂದರೆ ಯಾವುದು? ನನ್ನ ಟರ್ನಿಂಗ್ ಪಾಯಿಂಟ್ ಅಪ್ಪ ಈ ಜೀವನದಲ್ಲಿ ನಂದು ಇದು ಅಂತ ಅಂದ್ರೆ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ 2 ಹೇಳ್ತೀನಿ. ಒಂದು
ನಾನು ತುಂಬ ನನ್ನ ಆಫೀಸ್ ಚಿಕ್ಕದು ಸೆಕೆ ಜನ ಜಾಸ್ತಿ ಸಿಕ್ಕಾಬಟ್ಟೆ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿತ್ತು. ಆವಾಗ ನಾನು ಸತ್ತೋಗೋಷ್ಟು ನೋವು. ನನ್ನ ಹತ್ರ 3 ಲಕ್ಷ ರೂಪಾಯಿ ಇತ್ತು ಅವಾಗ. ಆವತ್ತಿತ್ತು ನನಗೆ ನನ್ನ ವೈಫ್ ನಾನು ಸಾಯ್ತೀನಿ ಅಂತ ಅನ್ಕೊಂಡಿದ್ದೆ. ಆವಾಗಲೇ ಸಾಯೋಷ್ಟು ನೋವಾಗಿತ್ತು. ಯಾವ ವಯಸ್ಸದು? ಅದೇನು 2010 ಇರ್ಬೋದು ಆಜು ಬಾಜು. ಆವಾಗ ಅನ್ನಿಸ್ತು ತಿಗಾ ಮುಚ್ಕೊಂಡು ದುಡಿಬೇಕು ನಾವು, ಓತ್ಲ ಹೊಡಿಬಾರ್ದು, ಪೋಲಿಗೆ ತಿರುಗಬಾರ್ದು, ಅವನಿನ ಪರಿಚಯ ಅಂತ ತಿರುಗಬಾರ್ದು ಅಂತ. ಇದೊಂದು ಅವತ್ತಿನ ನಾನು ಡೈಲಿ ದುಡಿತೀನಿ. ನಾನು ಆಟೋ ಓಡಿಸ್ಬೇಕು ದುಡಿತೀನಿ, ಇವತ್ತು ದುಡಿತೀನಿ, ನಾನು ನಿಂತು ಇವತ್ತು ಹೇಳ್ತಾರೆ. ಅದರಲ್ಲಾಗಿ ನನ್ನ ಲೈಫಲ್ಲಿ ನಂಗೆ ಬಿಗ್ ಬಾಸಿಂದ ಬಂದಮೇಲೆ ಬಿಗ್ ಬಾಸಿಂದ ಬಂದಮೇಲೆ ನನಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ನನ್ನ ಲೈಫಲ್ಲಿ. ಇವತ್ತು ಎಲ್ಲ VIP ಕಣ್ಣೀರು ಹಾಕ್ತಾರೆ. ದುಡ್ಡು ಬಂತು, ನೇಮ್ ಬಂತು, ಚಟ ಬಂತು ಅಂತ ಯಾವುದೇ ಒಂದು ಹುಡುಗಿ ವಿಷಯಕ್ಕೆ ಹೋಗ್ಬಾರ್ದು. ಏನೇಳಿ ನಿಮಗೆ ಇಷ್ಟ ಇದೆಯಾ ದಿಲ್ದಾರಾಗಿ ಲವ್ ಮಾಡಿ. ಏನೇಳಿ ಕದ್ದು ಮುಚ್ಚೆಲ್ಲ ಮಾಡಬೇಡಿ, ತಲೆ ಮೇಲೆ ತಲೆ ಹೋಗಿ ಒಂದು ಏನೋ ಪ್ರಾಡ್ ಮಾಡಿ ನಿಮ್ಮ ಲೈಫನ್ನು ಹಾಳು ಮಾಡ್ತೀವಿ. ಇವತ್ತು 100ಕ್ಕೆ 100 ಜನ ಇದೇ ಸೀಟ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಂಥ ಮಿಂಡ್ರಗುಟ್ಟದ ಐಡಿಯಾಗಳು ತುಂಬ ಜನ ಇದೇ ಓಡೋ ತಲೆಯಲ್ಲಿ, ಇನ್ನೊಬ್ಬರ ಮನೆ ಹಾಳು ಮಾಡೋದೇ. ಇಂಥ ಐಡಿಯಾಗಳು ತುಂಬ ಕಣ್ಣೀರು ಹಾಕಿರೋರು ನಾವು ನೋಡಿದ್ದೀವಿ. ಅವನ ಕಾನೂನಲ್ಲಿ ಈ ಥರ ಎಲ್ಲ ಅವಮರ್ಯಾದ ಮೇಲೆ ಕೇಸ್ ಹಾಕ್ಬೋದು, ನೀವು ಹೆಂಗೆ ಮಾಡಿದ್ರಿ ಅಂತ ಪಾಪ. ಏಕೆಂದರೆ ಕಾನೂನನ್ನ ಇದೊಂದು ತಪ್ಪನ್ನು ಮಾಡಬಾರ್ದು. ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನಾನು ಕೂಡ ಇಲ್ಲಿವರೆಗೂ ಬರ್ಬೇಕಾದ್ರೆ 1000 ತಪ್ಪು ಮಾಡಿ 1000 ಒಳ್ಳೇದು ಮಾಡಿ ನಾವು ಬಂದಿರ್ತೀವಿ. ಸಿಗಾಕಿನವ್ರಿಗೂ ಇರೋದ್ರಿಗೂ ಅವ್ನು ಹೀರೋ, ಸಿಗಾಕಿದ್ರೆ ಅವನೇ ಜೀರೋ ಆಗೋದಲ್ಲ. ನನ್ನ ಲೈಫಲ್ಲಿ ನನಗೆ ಬಿಗ್ ಬಾಸಿಂದ ಬಂದಮೇಲೆ ಜಗತ್ತು ಅರ್ಥ ಆಯಿತು. ಅಂದರೆ ನಾನೇ ವಿನ್ನರ್ ಆಗಬೇಕಾಗಿತ್ತು, ನನಗೆ ಅದು ಕೊಟ್ಟಿಲ್ಲ. ಇವತ್ತು ಓಪನಾಗಿ ಹೇಳ್ತಾ ಇದ್ದೀನಿ, ಇನ್ನು ನನಗಿಂತ ಬಿಗ್ ಬಾಸಲ್ಲಿ ನನ್ನ ಸೀಸನಲ್ಲಿ ಯಾರೂ ಚೆನ್ನಾಗಿ ಆಡಿಲ್ಲ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಅಲ್ಲಿರೋರ್ಗೂ ಗೊತ್ತು, ಯಾವ ಪ್ರೋಮೋ ನೋಡ್ರೂ ಆರ್ಯವರ್ಧನ್, ಯಾವ ಗೇಮ್ ನೋಡ್ರೂ ಆರ್ಯವರ್ಧನ್. ಅಡುಗೆ ನಾನು, ಸ್ವಿಮ್ಮಿಂಗ್ ನಾನು, ಟಾಸ್ ನಾನು, ಮಾತು ನಾನು, ಸಕಲವಲ್ಲವೂ ನಮ್ಮ ಭಗವಂತ ಕೊಟ್ಟಿದ್ದ. ನಾನು ಬೇಕು ಅಂತ ಆಡಿಲ್ಲ. ಇವಾಗ ನಂಗಾಗಿದ್ರೆ ಕೆಣಕೊಂಡು ಮಾಡೋದಾದ್ರೆ ತುಂಬ ಮಾತಾಡೋದು, ಗಿಲ್ಲಿಯಾಗಿ ಸಿಲ್ಲಿಯಾಗಿ ಮಾತಾಡ್ಬಿಡು ನಾವು. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಅರ್ಥ ಆಯ್ತಾ? ಇವೇ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಬೇಕಾಗಿರೋದು. ಏನ್ ಹೇಳಿ, ಅರ್ಥ ಆಯ್ತಾ ಸರ್? ಈಗ ನೆಕ್ಸ್ಟ್ ಕ್ವಶನ್ ನನಗೆ ಗೊತ್ತಿರೋದು ಇದೊಂದು. ನನ್ನ ಲೈಫಲ್ಲಿ ಬೇಕಾದ್ರೆ ಸತ್ಯ ಮಾಡಿ ಹೇಳ್ತೀನಿ. ನಾನು ಇವತ್ತು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವಗ್ರಹಗಳನ್ನು ಸತ್ಯ ಮಾಡಿ ನಾನು ಆರಾಧನೆ. ನಾನು ಸತ್ರು ಒಂದು ಹುಡುಗಿನ ಕತ್ತೆತ್ತು ನೋಡಲ್ಲ, ಕೆಟ್ಟದಾಗೂ ನೋಡಲ್ಲ. ಏನೇಳು ಕೆಟ್ಟದಾಗ ಸತ್ರು ನೋಡಲ್ಲ, ನಾನು ಲೈಫಲ್ಲೇ ನೋಡಲ್ಲ. ಯಾಕೆಂದರೆ ಎಲ್ಲವನ್ನು ಯಾವ್ದಾರು ಒಂದು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಬರ್ತಾರೆ. ನನಗೆ ಆ ಥರದ್ದು ಆಸೆನೂ ಇಲ್ಲ. ಏನೇಳಿ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳಕ್ಕೆ ಬರ್ತಾರೆ. ಯಾರು ಬುದ್ಧಿ ಹೇಳಕ್ಕಲ್ಲ, ಯಾರು ಬರಲ್ಲ. ಏನೇಳಿ ಒಳ್ಳೆ ದುಡ್ಡು ಮಾಡಿದ್ದಾರೆ ತಗೊಂಬೋಣ ಅಂತ. ನೆಕ್ಸ್ಟ್ ಕ್ವಶನ್, ನಿಮ್ಮ ಜೀವನದ ಮೇಲೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಸಿನಿಮಾ ಬಂದ್ರೆ, ಯಾವ್ದು ಸಿನಿಮಾ ಮಾಡಿದ್ರೆ ನಿಮ್ಮ ಪಾತ್ರನ ಯಾವ ನಟ ಮಾಡಬೇಕು? ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಸಕ್ಕತ್ತಾಗಿರ್ತಾರೆ. ನಿಮ್ಮ ಪಾತ್ರ ಮಾಡಿದ್ರೆ ಅವ್ರ ಕಾನ್ಸೆಪ್ಟಲ್ಲಿ, ದೇವ್ರ ಕಾನ್ಸೆಪ್ಟಲ್ಲಿ ಅವರು ಸೂಟ್ ಆಗಿದೆ. ಸೊ ರಿಷಬ್ ಶೆಟ್ಟಿ ಮಾಡಬೇಕು. ಓಕೆ, ಒಂದು ಪದದಲ್ಲಿ ಆರ್ಯವರ್ಧನ್ ಗುರುಜಿ ಅಂತ ಅಂದ್ರೆ ಏನು, ಯಾರು, ಹೇಗೆ? ನಾನೊಬ್ಬ ದೇವ್ರ ಮಗ. ಎಲ್ಲರೂ ಮನುಷ್ಯರು ಮಕ್ಕಳಾಗಿ ಹುಟ್ಟಿರ್ತಾರೆ. ನಾನು ದೇವ್ರ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೇಟ್ ಅಸ್ಟ್ರಾಲಜಿ ನಿಮ್ಮರಲ್ಲ, ಅದು ಅಷ್ಟೇ. ನನ್ನ ಬಂದರು ಒಳ್ಳೇದವ್ರು ಸರ್. ಈ ಲಾಸ್ಟ್ ಕ್ವಶನ್ ಏನು ಗೊತ್ತಾ, ನಿಮ್ಮ ಲೈಫ್ನಲ್ಲಿ ಈ ಒಂದು ಘಟನೆನ, ಒಂದು ಅವಕಾಶ ಸಿಕ್ತು ಅಂತಂದ್ರೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಆ ಘಟನೆನ ನಾನು ಅಳಿಸ್ತೀನಿ ಅಂತಂದ್ರೆ ಯಾವ್ದಾರ ಘಟನೆ ಇದೆಯಾ? ಆ ಥರದ್ದೇನಿಲ್ಲ ಸರ್. ನನಗೇನು ಹಂಗೇನಿಲ್ಲ, ನಂಗೆ ಆ ಥರದ್ದೇನಿಲ್ಲ, ಪ್ರಾಮಿಸ್ ಇಲ್ಲ. ಆಮೇಲೆ ಪ್ರೋಗ್ರಾಮ್ಗೋಸ್ಕರ ಮಾತಾಡ್ತೀನಿ ಅಂತ ರಿಯಲ್ ಆಗಿದೆ ನನಗೆ ಅನಿಸಿಲ್ಲ. ನನ್ನ ನೀವೇನು ಕೇಳಿದ್ರ ನನ್ನ ಲೈಫಲ್ಲಿ ನನ್ನ ಬ್ರಹ್ಮನ ಮೇಲೆ ಹಣೆ ಭದ್ರಕಾಳಿ ಮೇಲೆ ಅಂದರೆ ನಾನು ಒಬ್ಬರು ಒಂದು ಹೆಣ್ಮಕ್ಳು ಕತ್ತೆತ್ತು ನೋಡಲ್ಲ ಅಂತ. ಏನೇಳಿ ಅದೇ ನಾನು ಕೇಳಿದ್ದು ಕೇಳಿದಲ್ಲ ಹೇಳಿದೆ. ಏನೇಳಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು, ಇಲ್ಲ ಈ ಹಿಂದೆ. ನನಗೆ ಒಂದೇ ಒಂದು ದೇವರು ನನಗೊಂದು ಒಳ್ಳೆ ಲೈಫ್ ಕೊಟ್ರೆ ನಂಗೆ ಓದಕ್ಕೆ ಕೊಡು ಅಂತ ಕೇಳ್ತೀನಿ. ನಂಗೆ ಓದಕ್ಕೆ ಬರಕ್ಕಲ್ಲ. ಸೀರಿಯಸ್ಲಿ ಆಯ್ ಬರಕ್ಕಲ್ಲ, ಆಯ್ನು ಬರಕ್ಕಲ್ಲ. ನನಗೆ ನನ್ನ ಹಣೆಗಳು ಬರಲ್ಲ. ಮತ್ತೆ ಹೆಂಗೆ ನನ್ನ ಸಬ್ಜೆಕ್ಟ್ ಅಷ್ಟೇ. ನಂಗೆ ಡೈಲಿ ನನ್ನ ವರ್ಕ್ ಬರೀತೀರಾ? ಬರೆಯಕ್ಕೆ ಬರಲ್ಲ.
ಸೈನ್ ಮಾಡ್ತೀನಿ, ಅನ್ನಂಗೆ ಯಾರು ಮಾಡಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.